ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಗಮನಿಸಿ, ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರುತ್ತಿದೆ. ನೀವು ಈಗ ಅನುಭವಿಸ್ತಿರುವ ಸಂಕಷ್ಟಗಳು, ಮನಸ್ಸಿನ ಒತ್ತಡ, ಹಣದ ತೊಂದರೆ, ಕುಟುಂಬದ ಗೊಂದಲ ಎಲ್ಲವೂ ಕೂಡ ಇವುಗಳ ಹಿಂದೆ ಒಂದು ದೊಡ್ಡ ದೈವಿಕ ಯೋಜನೆ ಇದೆ ಅಂತ ನಿಮ್ಗೇನಾದರೂ ಗೊತ್ತಾ? ಹೌದು, ಈ ದಿನಗಳಿಂದ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಬದಲಾವಣೆಗಳು ಸಾಮಾನ್ಯವಲ್ಲ. ಶನಿದೇವರ ಕೃಪೆ, ಗುರುವಿನ ಅನುಗ್ರಹ ಹಾಗೂ ನಿಮ್ಮ ಹಿಂದಿನ ಜನ್ಮದ ಪುಣ್ಯ ಎಲ್ಲವೂ ಒಂದಾಗಿ ನಿಮ್ಮ ಭವಿಷ್ಯವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯಲಿವೆ. ಆದರೆ ಈ ಸಮಯದಲ್ಲಿ ನೀವು ಮಾಡುವ ಒಂದು ಸಣ್ಣ ತಪ್ಪು ಕೂಡ ನಿಮ್ಮ ಭಾಗ್ಯವನ್ನು ತಡೆ ಹಿಡಿಯಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ಕೇಳಿ. ಮಕರ ರಾಶಿಯವರು ಸಾಮಾನ್ಯವಾಗಿ ಶ್ರಮಶೀಲರು, ಜವಾಬ್ದಾರಿಯುತರು ಹಾಗೂ ಶಾಂತ ಸ್ವಭಾವದವರು. ಆದರೆ ಇತ್ತೀಚೆಗೆ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳು ನಿಮ್ಮ ಮನಸ್ಸನ್ನು ಕಲಕಿವೆ. ನೀವು ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗ್ತಾ ಇಲ್ಲ ಅನ್ನಿಸುವ ಒಂದು ಸಮಯ ಇದಾಗಿದೆ. ಕೆಲವರು ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡಿರಬಹುದು. ನಿಮ್ಮ ಶ್ರಮಕ್ಕೆ ಸರಿಯಾದ ಬೆಲೆ ಸಿಗದೆ ನೀವು ಬೇಸರಗೊಂಡಿರಬಹುದು. ಆದರೆ ಈ ಸಮಯನೇ ನಿಮ್ಮ ಪರೀಕ್ಷೆಯ ಕಾಲ. ದೈವ ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ, ವಿಶೇಷವಾಗಿ ಬರುವ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಘಟನೆ ನಡೆಯಲಿದೆ. ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಒಂದು ಅಪ್ರತೀಕ್ಷಿತ ಭೇಟಿಯ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬ ವ್ಯಕ್ತಿಯನ್ನು ಭೇಟಿ ಆಗ್ತೀರಾ, ಅಥವಾ ಒಂದು ಹಳೆಯ ಪರಿಚಯ ಮತ್ತೆ ನಿಮ್ಮ ಜೀವನಕ್ಕೆ ಬರುತ್ತೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹಣದ ಅವಕಾಶ, ಉದ್ಯೋಗದ ಬೆಳವಣಿಗೆ ಅಥವಾ ಒಂದು ದೊಡ್ಡ ಪರಿಹಾರ ತಂದುಕೊಡಬಹುದು. ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಹಣದ ಭಾಗ್ಯ ನಿಧಾನವಾಗಿ ತೆರೀತಾ ಇದೆ. ನೀವು ಬಹುಕಾಲದಿಂದ ನಿರೀಕ್ಷೆ ಮಾಡ್ತಿದ್ದ ಹಣ, ಸಾಲವಾಗಿ ಕೊಟ್ಟ ಹಣ ಅಥವಾ ಬಾಕಿ ಉಳಿದಿರುವ ಹಣ ಈಗ ನಿಮ್ಮ ಕೈಗೆ ಬರುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸೂಚನೆಗಳು ಕಾಣಿಸ್ತಾ ಇವೆ. ಆದರೆ ನೀವು ಹಣವನ್ನು ಖರ್ಚು ಮಾಡುವಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅನಗತ್ಯ ಖರ್ಚು ನಿಮ್ಮ ಭಾಗ್ಯವನ್ನು ಕಡಿಮೆ ಮಾಡಬಹುದು. ಕುಟುಂಬದ ವಿಷಯದಲ್ಲಿ ಇತ್ತೀಚೆಗೆ ನಡೆದ ಗೊಂದಲಗಳು ನಿಧಾನವಾಗಿ ಸರಿಯಾಗುತ್ತೆ. ವಿಶೇಷವಾಗಿ ಮನೆಯಲ್ಲಿರುವ ಮಹಿಳೆಯರ ಮೂಲಕ ಶುಭ ಸುದ್ದಿ ಬರಲಿದೆ. ಒಂದು ಮದುವೆ, ಸಂತೋಷದ ಕಾರ್ಯಕ್ರಮ ಅಥವಾ ಒಂದು ಹೊಸ ಆರಂಭ ಎಲ್ಲವೂ ಕೂಡ ನಿಮ್ಮ ಮನೆಗೆ ಸಂತೋಷವನ್ನು ತರಲಿದೆ. ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ಕೆಲವು ವಿಷಯಗಳನ್ನು ಈಗ ಹೇಳುವ ಸಮಯ ಬಂದಿದೆ. ನಿಮ್ಮ ಮಾತುಗಳು ಈಗ ಹೆಚ್ಚು ಪ್ರಭಾವ ಬೀರ್ತಾ ಇವೆ. ಪ್ರೇಮ ಹಾಗೂ ಸಂಬಂಧಗಳಲ್ಲಿ ಮಕರ ರಾಶಿಯವರು ಒಂದು ಮುಖ್ಯ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬಂದಿದೆ. ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ರೆ ಅಥವಾ ಒಂದು ಸಂಬಂಧದಲ್ಲಿ ಇದ್ದರೆ ಈ ಸಮಯದಲ್ಲಿ ಸತ್ಯ ಹೊರ ಬರುತ್ತೆ. ನಿಜವಾದ ಪ್ರೀತಿ ಇದ್ದರೆ ಅದು ಮತ್ತಷ್ಟು ಬಲವಾಗುತ್ತೆ. ಇಲ್ಲದಿದ್ದರೆ ಆ ಸಂಬಂಧ ಮುಕ್ತಾಯವಾಗಬಹುದು. ಆದರೆ ಯಾವ ನಿರ್ಧಾರನೂ ನಿಮ್ಮ ಒಳಿತಿಗಾಗಿ ಆಗುತ್ತೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೀವು ಕಾಯುತ್ತಿದ್ದ ಅವಕಾಶ ಈಗ ಬರ್ತಾ ಇದೆ. ಒಂದು ಹೊಸ ಕೆಲಸ, ಪ್ರಮೋಷನ್ ಅಥವಾ ವ್ಯವಹಾರದಲ್ಲಿ ಲಾಭ ಎಲ್ಲವೂ ಕೂಡ ಸಾಧ್ಯತೆಗಳಿವೆ. ಆದರೆ ನೀವು ಹೊಸ ಅವಕಾಶವನ್ನು ಸ್ವೀಕರಿಸೋದಕ್ಕೆ ಧೈರ್ಯ ಇರಬೇಕು. ಭಯ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಬಹುದು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ 5 ವರ್ಷಗಳ ಮೇಲೆ ಪರಿಣಾಮ ಬೀರುತ್ತೆ. ಮಕರ ರಾಶಿಯವರಿಗೆ ಶನಿದೇವರ ವಿಶೇಷ ಕೃಪೆ ಇದೆ. ಆದರೆ ಶನಿ ಯಾವಾಗಲೂ ಶ್ರಮ ಮತ್ತು ಸತ್ಯತೆಯನ್ನು ಪರೀಕ್ಷೆ ಮಾಡ್ತಾರೆ. ನೀವು ನಿಷ್ಠೆಯಿಂದ ಕೆಲಸ ಮಾಡಿದರೆ ಶನಿ ನಿಮಗೆ ಅಚ್ಚರಿಯ ಫಲವನ್ನು ನೀಡ್ತಾರೆ. ಆದರೆ ನೀವು ಅಸತ್ಯ ಮಾರ್ಗವನ್ನು ಹಿಡಿದ್ರೆ ತಕ್ಷಣದ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ. ಈ ಸಮಯದಲ್ಲಿ ನೀವು ತಪ್ಪದೇ ಮಾಡಬೇಕಾದ ಕೆಲವು ಪರಿಹಾರಗಳು ಈ ಥರ ಇವೆ. ಪ್ರತಿ ಶನಿವಾರ ಎಳ್ಳು ಎಣ್ಣೆ ದೀಪ ಹಚ್ಚಿ ಶನಿದೇವರಿಗೆ ಪ್ರಾರ್ಥನೆ ಮಾಡಿ, ಕಾಗೆಗಳಿಗೆ ಅನ್ನ ಹಾಕಿ, ಬಡವರಿಗೆ ಸಹಾಯ ಮಾಡಿ. ಈ ಸಣ್ಣ ಕೆಲಸಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಮಕರ ರಾಶಿಯವರಿಗೆ ಒಂದು ವಿಶೇಷ ಎಚ್ಚರಿಕೆ. ನಿಮ್ಮ ಸುತ್ತಲಿರುವ ಎಲ್ಲರೂ ನಿಮ್ಮ ಒಳ್ಳೆಯದನ್ನು ಬಯಸೋದಿಲ್ಲ. ಕೆಲವು ಜನ ನಿಮ್ಮ ಯಶಸ್ಸನ್ನು ನೋಡಿ ಈರ್ಷ್ಯೆ ಪಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ಅವರು ನಿಮ್ಮ ಮಾರ್ಗದಲ್ಲಿ ಅಡ್ಡಿಯಾಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಮೌನವಾಗಿ ಕೆಲಸ ಮಾಡಿ ಫಲವನ್ನು ತೋರಿಸಿ. ಆರೋಗ್ಯದ ವಿಷಯದಲ್ಲಿ ನೀವು ನಿಮ್ಮ ದೇಹವನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬಾರ್ದು. ಸಣ್ಣ ಸಮಸ್ಯೆಗಳನ್ನು ಲೆಕ್ಕಿಸದೆ ಬಿಡುವುದರಿಂದ ಅದು ದೊಡ್ಡ ಸಮಸ್ಯೆ ಆಗಬಹುದು. ವಿಶೇಷವಾಗಿ ತಲೆನೋವು, ಬೆನ್ನೋವು ಹಾಗೂ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು. ಯೋಗ, ಧ್ಯಾನ ಹಾಗೂ ಸರಿಯಾದ ಆಹಾರ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ. ಇನ್ನೂ ಒಂದು ಮಹತ್ವದ ವಿಷಯ, ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಒಂದು ದೈವಿಕ ಸಂಕೇತ ಸಿಗಬಹುದು. ಅದು ಒಂದು ಕನಸು, ಒಂದು ಘಟನೆ
ಅಥವಾ ಒಂದು ವ್ಯಕ್ತಿಯ ಮೂಲಕ ಬರುತ್ತೆ. ಆ ಸಂಕೇತವನ್ನು ನೀವು ಗಮನಿಸಿದರೆ ನಿಮ್ಮ ಜೀವನದ ದಿಕ್ಕು ಬದಲಾಗಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮುಂದಿನ 7 ದಿನಗಳಲ್ಲಿ ಒಂದು ವಿಶೇಷ ದಿನ ನಿಮಗೆ ಅತ್ಯಂತ ಶುಭಕರವಾಗಿರುತ್ತೆ. ಆ ದಿನ ನೀವು ಆರಂಭಿಸುವ ಯಾವುದೇ ಕೆಲಸ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಆ ದಿನವನ್ನು ನೀವು ಗುರುತಿಸಬೇಕು. ನಿಮ್ಮ ಮನಸ್ಸು ಹೇಳುವ ದಿನವನ್ನು ನಂಬಿ. ಕೊನೆಗೆ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇರುವ ಎಲ್ಲ ಘಟನೆಗಳು ನಿಮ್ಮ ಒಳಿತಿಗಾಗಿ ಆಗ್ತಾ ಇವೆ. ನೀವು ಧೈರ್ಯ ಕಳೆದುಕೊಳ್ಬೇಡಿ. ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತೆ. ದೈವ ನಿಮ್ಮ ಜೊತೆ ಇದೆ. ಶನಿದೇವರ ಕೃಪೆ ನಿಮ್ಮ ಮೇಲಿದೆ. ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.